ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ಏನಂದರೆ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ. ಚಿಕ್ಕಪೇಟೆ ಶಾಪಿಂಗಿಗೆ, ಸೀರೆ ಶಾಪಿಂಗಿಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಅಲ್ಲಿದು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದರದ್ದೇ ಈ ವಿಡಿಯೋ. ನಾವು ಚಿಕ್ಕಪೇಟೆಯಲ್ಲಿ ಎಲ್ಲೆಲ್ಲಿ ಏನೇನು ತೊಗೊತೀವಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತೀನಿ. ಆದಷ್ಟು ಅಪ್ಡೇಟ್ಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನಾವು ಆಟೋ ಬುಕ್ ಮಾಡಿಕೊಂಡು ಡೈರೆಕ್ಟ್ ಚಿಕ್ಕಪೇಟೆಗೆ ಹೋದ್ವಿ. ನಾವು ಇಳಿದಿದ್ದು ಸಂಡೆ ಬಜಾರ್ ಕನೆಕ್ಟ್ ಆಗುತ್ತಲ್ಲ ಆ ರೋಡ್. ಸೊ ಆ ರೋಡಲ್ಲಿ ಕೂಡ ನಮಗೆ ತುಂಬಾ ಥಿಂಗ್ಸ್ ಸಿಗುತ್ತೆ. ಆ್ಯಂಡ್ ತುಂಬ ಗಾಡಿಗಳಲ್ಲಿ ಬ್ಯಾಂಗಲ್ಸ್, ಜ್ಯುವೆಲ್ಲರಿ, ಡೆಕೋರೇಷನ್ ಐಟಮ್, ಕಿಚನ್ ಐಟಮ್ಸ್, ತುಂಬ ಈ ಥರ ಲೈಟ್ಸ್, ಬ್ಯಾಗ್ಸ್ ಎಲ್ಲನೂ ಸಿಗುತ್ತೆ. ನಾನು ಇಲ್ಲಿ ಫಸ್ಟ್ ನೋಡಿದೆ ಈ ಜ್ಯುವೆಲ್ಲರಿ ಸ್ಟಾಲು. ಇಲ್ಲಿ ತುಂಬ ಡಿಸೈನ್ಸ್ ಇದೆ, ತುಂಬ ವೆರೈಟೀಸ್ ಇದೆ. ಶಾರ್ಟ್ ನೆಕ್ಲೆಸ್, ಲಾಂಗ್ ನೆಕ್ಲೆಸ್, ಆಮೇಲೆ ಟ್ರೆಂಡಿಂಗಲ್ಲಿರೋ ಈ ಗ್ರೀನ್ ಬಿಡ್ದು ಜ್ಯುವೆಲ್ಲರಿ ಸೆಟ್ ಎಲ್ಲನೂ ಇದೆ. ಕಲರ್ ಮತ್ತು ಕ್ವಾಲಿಟಿ ಎರಡೂ ಚೆನ್ನಾಗಿತ್ತು. ಅದಲ್ಲದೆ ಅದ್ರ ಪಕ್ಕದಲ್ಲಿ ಈ ಥರ ಬ್ಯಾಂಗಲ್ ಶಾಪ್ ಇತ್ತು. ಈ ಬ್ಯಾಂಗಲ್ ಶಾಪಲ್ಲಿ ಈ ಬ್ಯಾಂಗಲ್ ಪ್ರೈಸ್ ಬಂದುಬಿಟ್ಟು 150 ರುಪೀಸ್. ಅದಲ್ಲದೆ ಇಲ್ಲಿ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಎಲ್ಲ ಇಟ್ಟಿದ್ದಾರಲ್ವ, ಅದೆಲ್ಲ 70 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅದಲ್ಲದೆ ಇಲ್ಲಿ ವೆರೈಟೀಸ್ ಆಫ್ ಮೆಟಲ್ ಬ್ಯಾಂಗಲ್ಸ್ ಇದೆ. ಕಲರ್ಸಲ್ಲಿ ಬ್ಲ್ಯಾಕ್ ಮೆಟಲ್, ಗೋಲ್ಡ್ ಮೆಟಲ್, ಸಿಲ್ವರ್, ವೈಟ್ ಮೆಟಲ್ ಎಲ್ಲ ಥರನೂ ಇದೆ. ಇದರೆಲ್ಲ ಪ್ರೈಸ್ ಒಬ್ಬೊಬ್ಬರು 150 ಹೇಳ್ತಾರೆ, ಒಬ್ಬರು 100 ಹೇಳ್ತಾರೆ, ಒಬ್ಬರು 200 ಹೇಳ್ತಾರೆ. ಸೊ ನಾವು ಒಂದೆರಡು ಕಡೆ ನೋಡಿ ಯಾವುದು ಬೆಸ್ಟ್ ಪ್ರೈಸಿಗೆ ಸಿಗುತ್ತೆ ಅದನ್ನು ತೊಗೊಳ್ಳೋದು ಬೆಟರ್ ಅಂತ ಅನಿಸುತ್ತೆ. ಚಿಕ್ಕಪೇಟೆಯಲ್ಲಿ ಈ ಥರ ಜ್ಯುವೆಲ್ಲರಿ ಶಾಪ್ಗಳೇನು ಒಂದೆರಡಲ್ಲ, ಎಷ್ಟೊಂದಿದೆ. ಹೆಜ್ಜೆ ಹೆಜ್ಜೆಗೂ ಒಂದೊಂದು ಅಂಗಡಿಗಳಿದೆ. ಬ್ಯಾಂಗಲ್ಸ್ ಆಗಲಿ, ಇಯರಿಂಗ್ಸ್ ಆಗಲಿ, ಜ್ಯುವೆಲ್ಲರಿ ಐಟಮ್ಸ್ ನಾನು ಫಸ್ಟ್ ತೋರಿಸಿದ್ನಲ್ಲ ಅದೆಲ್ಲ ತುಂಬ ಶಾಪ್ಸ್ ಇದೆ. ನಾವು ಒಂದೆರಡು ಕಡೆ ಕೇಳೋದ್ರಿಂದ ನಾವು ಸೇವ್ ಮಾಡ್ಬೋದು, ಎಲ್ಲೂ ಜಾಸ್ತಿ ಕೊಟ್ವಿ ಅಂತಲೂ ಅನಿಸಲ್ಲ. ನಾವು ಚಿಕ್ಕಪೇಟೆಗೆ ಮೇನ್ ಬಂದಿದ್ದಿದ್ದು ಈ ಥರ ಸ್ಯಾರಿ ತೊಗೊಬೇಕು ಅಂತ ಹೇಳ್ಬಿಟ್ಟು. ಸೊ ನಾವು ಸ್ವಲ್ಪ ಗಿಫ್ಟಿಂಗ್ ಪರ್ಪಸ್ಗೆ ಸ್ಯಾರೀಸ್ ಎಲ್ಲ ತೊಗೊಬೇಕಾಗಿತ್ತು. ಅದಕ್ಕಂತ ಹೇಳ್ಬಿಟ್ಟು ನಾವು ಸುದರ್ಶನ್ ಸಿಲ್ಕ್ಸ್ ಎಲ್ಲ ಇದೆ ಅಲ್ವಾ, ಆ ರೋಡ್ಗೆ ಎಂಟರ್ ಆದ್ವಿ. ಅಲ್ಲಿ ಎಂಟ್ರೆನ್ಸಲ್ಲೇ ನಮಗೆ ಈ ಮೇಕಪ್ ಐಟಮ್ಸ್ ಸಿಗುತ್ತಲ್ಲ, ಕಾಸ್ಮೆಟಿಕ್ಸ್, ಆ ಗಾಡಿ ಇತ್ತು. ಇದೆಲ್ಲ ಏನಂದರೆ ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ಗೆ ಸೂಟ್ ಆಗೋಲ್ಲ, ನೋಡ್ಕೊಂಡು ತೊಗೊಳ್ಳಿ. ಅವೆಲ್ಲ ಲೋ ಕ್ವಾಲಿಟಿ ಇರುತ್ತೆ. ಅದಲ್ಲದೆ ನಿಮಗೆ ಚಿಕ್ಕಪೇಟೆಯಲ್ಲಿ ಬರೀ ಈ ಥರ ಶಾಪಿಂಗ್ ಅಲ್ಲದೆ ಈ ಥರ ತಿನ್ನೋಕೆ ಕೂಡ ತುಂಬ ಥಿಂಗ್ಸ್ ಸಿಗುತ್ತೆ. ಈ ಥರ ಕಡಲೆಬೀಜ, ಚೇಪೆಕಾಯಿ, ಚುರುಮುರಿ, ಪಾನಿಪುರಿ, ಕಚೋರಿ, ಸಮೋಸ ಎಲ್ಲ ಸಿಗುತ್ತೆ. ನಾವು ಶಾಪಿಂಗ್ ಮಾಡ್ತಾ ತೊಗೊಬೋದು. ಸೊ ನಾವು ಸ್ಯಾರಿ ತೊಗೊಬೇಕಂತ ಇದ್ದಿದ್ದು ಈ ಶಾಪಲ್ಲೇ, ರಾಘವೇಂದ್ರ ಸಿಲ್ಕ್ಸ್ ಅಂತ ಹೇಳ್ಬಿಟ್ಟು. ಸೊ ನಾವು ಈ ಶಾಪಿಗೆ ಬಂದ್ವಿ. ಈ ಶಾಪಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ. ಇದರಲ್ಲಿ ಮುಂಚೆನೂ ನಾವು ಸ್ಯಾರಿ ತೊಗೊಂಡಿದ್ವಿ, ಅದಕ್ಕಂತ ಹೇಳ್ಬಿಟ್ಟು ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಬಂದ್ವಿ. ಅವರು ಕೂಡ ತುಂಬ ಕಲೆಕ್ಷನ್ಸ್ ತೋರಿಸಿದ್ರು. ನಮಗೆ ಇಷ್ಟ ಆಗಿ ನಾವು ಸ್ವಲ್ಪ ಸ್ಯಾರೀಸ್ ತೊಗೊಂಡು ಹೋದ್ವಿ. ಈ ವ್ಲಾಗಲ್ಲಿ ನಾನು ಈ ಸ್ಯಾರಿ ಕಲೆಕ್ಷನ್ದು ಅಂದರೆ ಅವ್ರ ಕಲೆಕ್ಷನ್ದು ವೀಡಿಯೋ ಹಾಕಲ್ಲ. ಇನ್ನೊಂದು ವ್ಲಾಗಲ್ಲಿ, ಸಪ್ರೇಟ್ ವ್ಲಾಗಲ್ಲಿ ಅವ್ರದ್ದು ಫುಲ್ ಕಲೆಕ್ಷನ್ ಹಾಕ್ತೀನಿ. ಸೊ ಆ ವಿಡಿಯೋಗೋಸ್ಕರ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಈ ಅಂಗಡಿಯಲ್ಲಿ ಏನಂದರೆ AC ಎಲ್ಲ ಇದೆ, ಆರಾಮಾಗಿ ಕುತ್ಕೊಂಡು ನೋಡ್ಬೋದು. ಆ್ಯಂಡ್ ನಾವು ಪರ್ಚೇಸ್ ಎಲ್ಲ ಮಾಡಿದ್ಮೇಲೆ ಜ್ಯೂಸ್ ಕೂಡ ಕೊಟ್ಟರು. ತುಂಬ ಖುಷಿ ಆಯಿತು ನಮಗೆ. ನೆಕ್ಸ್ಟು ಇಲ್ಲಿ ಬ್ಯಾಗ್ಸ್ ಎಲ್ಲ ನೋಡ್ತಾ ಇದ್ದೀವಲ್ಲ, ಇದೆಲ್ಲ 150, 200, 250 ಅಂತ ಹೇಳ್ತಾರೆ. ಆ್ಯಂಡ್ ಇದರಲ್ಲಿ ತುಂಬಾ ಥಿಂಗ್ಸ್ ಇಡ್ಬೋದು ನಾವು. ನನ್ನ ಹತ್ರನೂ ಈ ಥರ ಅಲ್ಲ, ಇನ್ನೊಂದು ಥರ ಬರುತ್ತೆ, ಆ ಥರ ಬ್ಯಾಗ್ ಇದೆ. ಆಮೇಲೆ ಇಲ್ಲಿ ಲಟ್ಕನ್ಸ್ ಅಂತಾರಲ್ಲ, ಇದೆಲ್ಲ 100, 150 ಅಂತ ಹೇಳ್ತಾರೆ. ನಾವು ಸ್ವಲ್ಪ ಬಾರ್ಗೇನ್ ಮಾಡಿಬಿಟ್ಟು ತೊಗೊಬೋದು. ಈ ಬ್ಯಾಗ್ಸ್ ಎಲ್ಲ ಏನಂದರೆ ಲೋ ಕ್ವಾಲಿಟಿ ಇರುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ. 100 ರುಪೀಸ್ ಹಂಗೆ ಸಿಗುತ್ತೆ. ನನ್ನ ಹತ್ರ ಇದೇ ಥರ ಎಲ್ಲೋ ಬ್ಯಾಗ್ ಇದೆ. ನಾನು 400 ರುಪೀಸ್ ಏನೋ ಕೊಟ್ಟು ತೊಗೊಂಡೆ. ಇಲ್ಲಿ ನೋಡಿದ್ರೆ ಇವರು 350 ಹೇಳಿದ್ರು, ಬಟ್ ಪರವಾಗಿಲ್ಲ, ತುಂಬಾ ಥಿಂಗ್ಸ್ ಇಡ್ಬೋದು. ನಾನು ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ಕೂಡ ಅದನ್ನೇ ತೊಗೊಂಡು ಹೋಗ್ತೀನಿ. ಆಮೇಲೆ ನಾನು ಹೇಳ್ದಂಗೆ ಜ್ಯುವೆಲ್ಲರಿ ಶಾಪ್ಸ್ ಅಂತೂ ತುಂಬ ಇದೆ. ಅದಲ್ಲದೆ ಮಕ್ಕಳು ಬಟ್ಟೆಗಳು ಸಹ ಸಿಗುತ್ತೆ. ಮಕ್ಕಳು ಬಟ್ಟೆ ಎಲ್ಲ 150ಇಂದ ಸ್ಟಾರ್ಟ್ ಆಗುತ್ತೆ. ಮತ್ತು ರಿಂಗ್ಸು ಅಷ್ಟೇ, ಈ ರಿಂಗ್ಸ್ ಎಲ್ಲ 150 ಅಂತ ಹೇಳಿದ್ರು. ಆಕ್ಸಿಡೈಸ್ಡ್, ಆಮೇಲೆ ಅಂದರೆ ವೆಡ್ಡಿಂಗ್ ಕಲೆಕ್ಷನ್ ಥರ ರಿಂಗ್ಸ್ ಎಲ್ಲ ಇತ್ತು ಅಲ್ಲಿ. ಮತ್ತು ನಾನು ಹೇಳ್ದಂಗೆ ಈ ಮಕ್ಕಳು ಬಟ್ಟೆ ಎಲ್ಲ 150 ರುಪೀಸ್. ಅದಲ್ಲದೆ ಚಿಕ್ಕಪೇಟೆಯಲ್ಲಿ ಕುರ್ತೀಸ್ ಚೆನ್ನಾಗಿ ಸಿಗುತ್ತೆ. ಅಂದರೆ ತುಂಬ ಕಲೆಕ್ಷನ್ಸ್ ಇರುತ್ತೆ. ಫೆಸ್ಟಿವ್ ಕಲೆಕ್ಷನ್ಸ್, ಕ್ಯಾಶುವಲ್ ವೇರ್ ಅದೆಲ್ಲ ಇರುತ್ತೆ. ಏನಂದರೆ 300ಇಂದ ಸ್ಟಾರ್ಟ್ ಆಗುತ್ತೆ. 300ಗೆ ನಮಗೆ ಟಾಪ್ ಮತ್ತು ಪ್ಯಾಂಟ್ ಸಿಗುತ್ತೆ. 250ಗೆ ಬರೀ ಟಾಪ್ ಮಾತ್ರ ಸಿಗುತ್ತೆ. ಮತ್ತು ಫೆಸ್ಟಿವ್ ಕಲೆಕ್ಷನ್ ಥರ ಕುರ್ತೀಸ್ ಬೇಕಂದರೆ ನಮಗೆ 600ಗೆ ವಿತ್ ದುಪ್ಪಟ್ಟ ಎಲ್ಲ ಬರುತ್ತೆ. ಆ್ಯಂಡ್ ಈ ಜ್ಯುವೆಲ್ಲರಿ ಶಾಪಲ್ಲಿ ಏನಂದರೆ ಈ ಥರ ಬೆಲ್ಟ್ ಇಟ್ಟಿದ್ರು, ಚೆನ್ನಾಗಿದೆ ಇದೆಲ್ಲನೂ. ಕಲರ್ ಕೂಡ ಚೆನ್ನಾಗಿತ್ತು. ಕಲರ್ ಯಾವುದು ಒಂಥರ ಮುಖಕ್ಕೆ ಹೊಡೆಯುತ್ತಲ್ಲ ಆ ಥರ ಎಲ್ಲೋ ಕಲರ್ ಇಲ್ಲ, ಸ್ವಲ್ಪ ಡೀಸೆಂಟಾಗಿರೋ ಎಲ್ಲೋ ಕಲರೇ. ಮತ್ತು ಈ ಥರ ದುಪ್ಪಟ್ಟಾಸ್ ಎಲ್ಲ 75 ರುಪೀಸ್ ಅಂತ ಹೇಳಿದ್ರು. ಸೊ ನಾವು ನಮ್ಮ ಶಾಪಿಂಗೆಲ್ಲ ಮುಗಿಸ್ಬಿಟ್ಟು ಲಾಸ್ಟಲ್ಲಿ
ವೆಡ್ಡಿಂಗ್ ಇನ್ವಿಟೇಷನ್ ಸೆಲೆಕ್ಟ್ ಮಾಡಬೇಕಿತ್ತು. ಸೊ ಅದಕ್ಕಂತ ಹೇಳಿ ಈ ಶಾಪಿಗೆ ಬಂದ್ವಿ. ನಮಗೆ ಈ ಪಿಸ್ತಾ ಗ್ರೀನ್ ಕಲರ್ ಇರೋ ವೆಡ್ಡಿಂಗ್ ಕಾರ್ಡ್ ಇಷ್ಟ ಆಯಿತು. ಅದನ್ನು ಫೈನಲೈಸ್ ಮಾಡಿಬಿಟ್ಟು ಆ್ಯಂಡ್ ಮಾಂಗಲ್ಯ ಚೈನ್ ಮಾಡಿಸ್ಬೇಕಿತ್ತು. ಅದಕ್ಕೂ ಆರ್ಡರ್ ಕೊಟ್ಬಿಟ್ಟು ಫೈನಲಾಗಿ ಮನೆಗೆ ಬಂದ್ವಿ. ಆ್ಯಂಡ್ ಆ ಶಾಪಲ್ಲಿ ನನಗೆ ಈ ಮುಖವಾಡ ಐತಲ್ಲ, ಇದು ಸಖತ್ ಇಷ್ಟ ಆಯಿತು. ಈ ದೇವ್ರದ್ದು ಇದ್ರ ಪ್ರೈಸ್ 10,000 ಅಂತ ಹೇಳಿದ್ರು. ಇವಾಗ ಎಷ್ಟಾಗಿದೆ ಗೊತ್ತಿಲ್ಲ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.